ಮತ್ತೊಂದು ಭೀಕರ ಘಟನೆ ನಡೆದಿದೆ. ಮಾವನೇ ಗರ್ಭಿಣಿ ಸೊಸೆಯನ್ನು ಕತ್ತು ಸೀಳಿ ಕೊಲೆ ಮಾಡಿದ್ದಾರೆ. ಸಿರವರ ತಾಲೂಕಿನ ಅಣಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಂದು ಭೀಕರ ಘಟನೆ ನಡೆದಿದೆ. ಮಾವನೇ ಗರ್ಭಿಣಿ ಸೊಸೆಯನ್ನು ಕತ್ತು ಸೀಳಿ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಸಿರವರ ತಾಲೂಕಿನ ಅಣಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯ ಸಿರವರ ತಾಲೂಕಿನ ಅಣಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಗ್ರಾಮದ ರೇಖಾ ಕೊಲೆಯಾದ ಸೊಸೆಯಾಗಿದ್ದಾಳೆ. ಕೌಟುಂಬಿಕ ಕಲಹ ಹಿನ್ನೆಲೆ ಸೊಸೆಯನ್ನು ಕೊಲೆ ಮಾಡಿದ್ದಾರೆ ಮಾವ ಸಿದ್ದಪ್ಪ ಅಂತ ತಿಳಿದು ಬಂದಿದೆ. ಪ್ರಾಣ ಉಳಿಸಿಕೊಳ್ಳಲು ಮನೆಯಿಂದ ಹೊರಬಂದು ನರಳಾಡಿ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ತಿಳಿದು ಬಂದಿದೆ. ರಾಯಚೂರಿನಲ್ಲಿ ಮತ್ತೊಂದು ಭೀಕರ ಘಟನೆ ನಡೆದಿದೆ. ಗರ್ಭಿಣಿ ಸೊಸೆಯನ್ನು ಕತ್ತು ಸೀಳಿ ಮಾವ ಕೊಲೆ ಮಾಡಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಸಿರವರ ತಾಲೂಕಿನ ಅಣಗಿ ಗ್ರಾಮದಲ್ಲಿ ನಡೆದಿದೆ. ರೇಖಾ ಕೊಲೆಯಾದ ಸೊಸೆಯಾಗಿದ್ದಾರೆ. ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ಮಾವ ಸಿದ್ದಪ್ಪ 4 ತಿಂಗಳ ಗರ್ಭಿಣಿ ಸೊಸೆ ರೇಖಾರನ್ನು ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದಾರೆ. ಈ ವೇಳೆ ಪ್ರಾಣ ಉಳಿಸಿಕೊಳ್ಳಲು ಮನೆಯಿಂದ ಹೊರಬಂದು ನರಳಾಡಿ ರೇಖಾ ಸಾವನ್ನಪ್ಪಿದ್ದಾರೆ. ಇತ್ತ ಕೃತ್ಯವೆಸಗಿ ಪರಾರಿಯಾಗಿದ್ದ ಆರೋಪಿ ಮಾವನನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೌದಾ? ಲಾಸ್ಟ್ ಟೈಮ್ ಏನು ಹೇಳಿದ್ಲಕ್ಕ? ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನಾದರೂ ಮಾತಾಡಿದ್ರ ಅಕ್ಕನ ಜೊತೆಗೆ? ಅಕ್ಕನ ಜೊತೆ ಏನು ಮಾತಾಡಿಲ್ಲ. ನೀವು ಯಾವ ಟೈಮಿಗೆ ಹೋದ್ರಿ ಕಾಲೇಜಿಗೆ? ಎಷ್ಟು ಜನ ಇರ್ತೀರಿ ಮನ್ಯಾಗ? ಎಷ್ಟು ಜನಪ್ಪ? 4ರಿಂದ 5. ಹೌದಾ? ನಿನ್ನೆ ಯಾರ್ಯಾರು ಇದ್ರು? ಸ್ಕೂಲ್ಗೆ ಹೋಗಿದ್ರಾ? ನಿಮ್ಗೆ ಹೆಂಗೆ ಗೊತ್ತಾಯ್ತು ಮಾಹಿತಿ? ಮಾಹಿತಿ ಊಟಕ್ಕೆ ಬಿಟ್ಟಿದ್ರು. ಅದು ಒಂದರಿಗೆ ಫೋನು ತೆಗೆದಿದ್ದಾರೆ. ಊಟ ಮಾಡ್ಬೇಕಂತ ಮಿಸ್ ಕಾಲ್ ಮಿಸ್ ಕಾಲ್ ಮಾಡಿದ್ರಿ. ಬಸ್ತಿ ಸ್ಕೂಲ್ರು ಕೂಡ 7 ಕಾಯ್ಸಿನಲ್ಲಿ ನಾನು ಅಷ್ಟು ನೋಡ್ಕೊಂಡಿರ್ಲಿ ಫೋನ್. ಅವು ಬಂದು ಹೇಳಿದ ಇಟ್ಟಿಗೆ ನಾನು ನಚ್ಚಿ ಹಿಂಗೆ ಟೆನ್ಷನ್ ನಮಗನ್ನು ಹೇಳಿರೋದು. ಬನ್ನಿ ಇಲ್ಲಿಗೆ ಬಂದಾಗ ಹೇಳಿದ್ರು ನೋಡಿ ಕೇಸಿ ಇದು ಗಾಬರಿ ಆಯ್ತು ನಮ್ದು ಅಂತ ಹೇಳಿ ಇಲ್ಲಿಗೆ ಬಂದು ಗೊತ್ತಾಯ್ತು. ಓಕೆ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಪ್ಪ? ಸೆಕೆಂಡ್ ಕ್ಲಾಸ್ ಓದ್ತಿದೆಯಾ? ಎಷ್ಟು ಜನ ಮೇಲೆ ದೂರ ದಾಖಲಾಗಿದೆ? 3 ಮೇಲೆ ಆಗಿದೆನಾ? ನಾನು ಬರೋದ್ರಾಗ ಎಲ್ಲ ಆಗಿ ಬಿಟ್ಟಿತ್ತು. ಅಲ್ಲಿಗೆ ಬಂದು 3 ಮಾತು ಯಾರು ಮಾಡ್ಯಾರ ಅಂತ ನಮ್ಮ ಮಾವ ಅಂತಂದ್ರೆ ಗಂಡ ಯಾರು ಅಂತಂದ್ರೆ ಇಲ್ಲ ನಮ್ಮ ಮಾಮ ಅಂತಂದು 3 ಮಾತು ನೀರು ಹಾಕಿದ್ರು ಜೀವ ಹೋಗಿದೆ. ಅಂದ್ರೆ ಮನೆಯಿಂದ ಎಷ್ಟು ದೂರ ಓಡಿ ಬಂದಳು ಸರ್? ಸರ್ ಮನೆಯಿಂದ ಅಂದರೆ 150 ಫೀಟ್. 50 ಫೀಟ್ ಅಲ್ಲ? 150 ಫೀಟ್. ಅಂದ್ರೆ ಯಾರು ಇದ್ದಿಲ್ಲ ಸರ್ ಓಣೆಯಲ್ಲಿ ಅಥವಾ ಏರಿಯಾದಲ್ಲಿ? ಸರ್ ಆ ಟೈಮ್ನಾಗ ಯಾರು ಇಲ್ಲ ಸರ್. ನಮ್ಮ ಟೈಮ್ ಸುಮಾರು ಇಲ್ಲದ ಸಲುವಾಗಿ ಯಾರು ಇಲ್ಲ. ಆದ್ರೆ ಏನದ ಯಾರಿಗೇನೋ ಒಬ್ಬರಿಗೆ ಒಂದು ಮಾತು ಹೇಳಿಕೇಸಿ ನಾನು ಉಳಿದಿಲ್ಲ ಹೆಂಗಿದ್ರ ಅಂತಂದು ಹೇಳಿಕೇಸಿ ಸತ್ರ ಆಯ್ತು ಅಂತಂದು ಹೊರಗೆ ಬಂದ್ಬಿಟ್ಟಾಳ. ಅಲ್ಲಿಗೆ ಮೀರಿ ಬಿಟ್ಟದ್ರಿ. ಯಾರ ಹೆಸರು ಏನಾದ್ರು ಹೇಳಿಲ್ಲ? ಮಾವ ಅಂತ ಹೇಳೇನ್ರಿ. ಮಾವ ಅಂತ ಹೇಳಿಲ್ಲ. ಓಕೆ. ಅವನು ಇಷ್ಟು ದಿನ ಬರ್ಲಾರ್ದವನು ಇವತ್ತು ಬಂದು ಈ ರೀತಿ ಮಾಡಿ ಹೋಗಿದ್ದ. ಹೌದಾ? ಸರಿ ಸರಿ ಸರಿ. ಓಕೆ ಸರ್. ಮತ್ತೆ ಫಾಲೋ ಮಾಡ್ಯಾನ ನಮ್ಮದು ನಮಗೆ ಗೊತ್ತಿಲ್ರಿ ಅದು. ಆದ್ರೆ ಅವನು ಎಲ್ಲೆಲ್ಲಿಲ್ಲೇ ಕುಂತಿದ್ನಂತ ಹೇಳ್ತಾರ್ರಿ. ಆದ್ರೂ ನಮ್ಮ ಪಕ್ಕ ಗೊತ್ತಾದ್ರೆ ನಾವು ನಮ್ಮ ಹುಡುಗಿನ ನಾವು ಸುಬ್ಬಂದಲ್ಲಿ ಮಾಡ್ಕೊಂತಿದ್ವಿ. ಅವ್ನು ಯಾರಲ್ದ ಟೈಮ್ನಾಗ ಬಂದು ಆ ರೀತಿ ಮಾಡಿ ಹೋಗಿದ್ದ.